ಮುಂಚೆ ನೀವು ಈ ಚಿತ್ರ ತಂಡದ ಜೊತೆ ಮಾತಾಡಿರ್ತೀರಾ ಹೇಗಿರುತ್ತೆ ಕತೆ ಏನಿರುತ್ತೆ ಅಂತ ಹೇಳಿ. ಸೊ ಏನ್ ನಿಮ್ಗೆ ಇಷ್ಟ ಆಯ್ತು ಸರ್ ಈ ತಂಡದ ಹೊಸ ಪ್ರಯತ್ನ ವಿಭಿನ್ನ? ನನಗೆ ಆಲ್ಮೋಸ್ಟ್ ಅಲ್ಲಿ ನಾವು ಹೊಸಪನೆ ಇದರಲ್ಲಿ ನಾನು ಹೊಸಪನೆ ಬಂದು ಆಡೋದು. ಬಟ್ ಸಾಂಗ್ ತುಂಬ ಚೆನ್ನಾಗಿದೆ ಮಗನೆ. ಇದರಲ್ಲಿ ಅದ್ಭುತವಾದ ಸಾಂಗು, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಸಂಭ್ರಮ್. ರಿಯಲಿ ಫ್ಯಾಂಟಾಸ್ಟಿಕಾಗಿ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅಯ್ಯೋ ಇದು ನನಗೆ ಸಿಕ್ಬಾರ್ದಾಗಿದ್ದ ಸಾಂಗು ಅನಿಸ್ತದೆ. ಯಾಕೆಂದರೆ ಸಾಹಿತ್ಯ ಮತ್ತು ಕಂಪೋಸಿಂಗು ಸ್ಟೈಲ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಆಫ್ಟರ್ ಲಾಂಗ್ ಟೈಮ್ ಏಕಲವ್ಯದಲ್ಲಿ ಅನಿತಾ ಕೇಳಿದ್ದೀರ ನೀವು ಸಾಂಗ್, ಅದಾದಮೇಲೆ ಈ ಸಾಂಗ್ ಹಿಟ್ಟಾಗುತ್ತೆ 100%. ಅಷ್ಟು ಸಾಹಿತ್ಯ ಮತ್ತು ಕಂಪೋಸಿಂಗ್ ತುಂಬ ಪವರ್ಫುಲ್ ಆಗಿದೆ. ಆಮೇಲೆ ಎಲ್ಲರೂ ಹೊಸಬ್ರು ಅಂತ ಏನಿಲ್ಲ, ಬರ್ತಾನೆ ಇದ್ದಾರೆ. ನೀವು ನೋಡಿದ್ದೀರಿ ಈಗ ಒಳ್ಳೊಳ್ಳೆ ಪಿಕ್ಚರ್ಗಳು ಹೋಗ್ತಿದೆ. ನಾನು ರಿಲೀಸ್ ಮಾಡೋಕ್ಕೆ ಮುಂಚೆನೇ ರಾಜ್ಬಿ ಶೆಟ್ಟಿ ಅವ್ರ ಸಿನಿಮಾನ ಅದು ಕೇಳಿದ್ರು ನನಗೆ, ನಿಮ್ದು ಯಾವುದೋ ಸಿನಿಮಾಗಳು ಬಂದುಬಿಡ್ತವೆ, ಅದ್ರ ಮಧ್ಯೆ ಯಾವುದೋ ಒಂದು ಸಣ್ಣ ಸಿನಿಮಾ ಬರ್ತದೆ, ಸಣ್ಣ ಸಿನಿಮಾ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸಣ್ಣ ಸಿನಿಮಾ ಆಯಿತಾ ಅದು ಅಲ್ವಾ? ಹಂಗೆ ಸಿನಿಮಾ ಯಾವುದ್ರಲ್ಲಿ ಹೊಸಬ್ರು ಸಣ್ಣವರು ಎಲ್ಲ ಹೊಸಬ್ರು. ಪ್ರೇಮ್ ಸರ್ ನಮ್ಮದು ಅಂದರು. ನಾನೇ ಹೋಗಿ ಸಿನಿಮಾ ಬಿಫೋರ್ ರಿಲೀಸ್ ಆಗಿ ಮುಂಚೆ ಹೋಗಿ ನೋಡಿ ಬಂದೆ, ಸೂಪರ್ ಹಿಟ್ ಆಗುತ್ತೆ ಹೋಗಿ ಸಿನಿಮಾ ಅಂತ ಬಂದೆ ನಾನು. ಹಂಗೆ ಸಣ್ಣದು ಗಿಡ ದೊಡ್ಡದು ಅಂತೇನಿಲ್ಲ, ಹೊಸಬ್ರು ಹಳಬ್ರು ಅಂತೇನಿಲ್ಲ. ಸೊ ಯಾವುದು ಬೆಸ್ಟ್ ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅದು ಯಾವತ್ತಿದ್ರೂ ಹಿಟ್ ಆಗಿ ಆಗುತ್ತೆ. ಲೈಫ್ ಟುಡೇ ಹೌದು ಅಲ್ಲ, ಆಬ್ವಿಯಸ್ಲಿ ಮಗನೆ ಏನು ಹೇಳೋದು ಜನ್ರೇಷನ್ ಬಗ್ಗೆ ಎಲ್ಲ ನೋಡ್ತಾ ಕೂತಿರ್ತಾರೆ. ಆಮೇಲೆ ನೀವು ಬೇರೆ ಯೂಟ್ಯೂಬಲ್ಲಿ ಹೊಡಿತಾ ಕೂತಿರ್ತೀರ. ಈ ನನ್ನ ಮಗ ನೋಡಿ ಹೆಂಗೆ ಮಾತಾಡೋಣ ಅಂತಾರೆ. ಯಾಕಪ್ಪ ಬೇಕು ಮಗ? ಯಾವ ಜನ್ರೇಷನ್ ಏನೇ ಬರಲಿ, ಪ್ರೀತಿ ಎಮೋಷನ್ಸ್, ಲವ್ ಆ್ಯಂಡ್ ಎಮೋಷನ್ಸು ಸಂಬಂಧಗಳಿಗಂತೂ ಈ ಭೂಮಿ ಇರೋವರೆಗೂ ಇದ್ದೇ ಇರುತ್ತೆ ಮಗನೆ. ಅದಕ್ಕಂತೂ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ನಾವೇನೇ ಏನು ಹೇಳ್ತೀವಲ್ಲ, ತುಂಬ ಲೋಕಲ್ಲಾಗಿ ಮ್ಯೂಸಿಕ್ ಮಾಡಿ ತಿರ್ಗಿ ವೆಸ್ಟರ್ನಾಗಿ ತೊಗೊಂಡೋಗಿ ಮಾಡಿ, ವೆಸ್ಟರ್ನ್ ಯಾವತ್ತೂ ಉಳಿಯೋದೇ ಇಲ್ಲ. ಉದಾಹರಣೆಗೆ ಲೋಕಲ್ಲೇ ಉಳಿಯೋದು. ಲೋಕಲ್ ಇವತ್ತಿನವರೆಗೂ ಲೋಕಲ್ ಯಾಕೆ 100 ವರ್ಷ ಆದರೂ ಕೇಳ್ತೀವಿ ಅಂದರೆ, ಕುಲದಲ್ಲಿ ಕೀಳ ಹೌದು ವೆಸ್ಟರ್ನ್ ಇದೆ ಅದರಲ್ಲಿ. ಇವತ್ತು ಟಿಲ್ ಟುಡೇ 100 ವರ್ಷ ಆದರೂ ಇವತ್ತು ಟಿಲ್ ಟುಡೇ ಎಂತೆಂಥ ಸಾಂಗ್ಗಳು ಹಂಸಲೇಖ ಮಾಡಿರೋದು, ಅದ್ಭುತ ಸಾಂಗ್ಗಳು. ಇಳೆಯರಾಜವರು ಹಂಸಲೇಖರ್ಲು ಅಂದರೆ ಆ ಥರ. ಪ್ರೀತಿನೂ ಹಂಗೇನೆ, ಜಸ್ಟ್ 1 ಡೇ 2nd ಡೇ 3rd ಡೇ ಹೋಯ್ತಾ ಇರ್ತದೆ. 4th ಡೇ ಯಾರೂ ಇರೋಲ್ಲ. ಯಾಕೆಂದರೆ ವ್ಯಾಲ್ಯೂಸ್ ಇರೋಲ್ಲ ಸಂಬಂಧಗಳಿಗೆ. ವ್ಯಾಲ್ಯೂಸ್ ಇಲ್ಲ ಅಂದರೆ ಅದು ಇರೋದೇ ಇಲ್ಲ. ಸೊ ಅದರಲ್ಲಿ ಅವ್ರವ್ರಿಗೆ ಬಿಟ್ಟಿದ್ದು ಟೈಮ್ ಪಾಸ್ಗೆ ಮಾಡ್ತಾರೆ, ಮಾಡೋರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಅದನ್ನು ಹೇಳಿದ್ರೆ ನಮ್ಮ ಕಷ್ಟ ಅವನಿಗೇನೇ ಗೊತ್ತು ಅಂತಾರೆ. ಯಾಕೆ ಬೇಕು ಅಲ್ವಾ? ಹಂಗೆ ಈಗ ಸಿನಿಮಾ ಸಾಕಷ್ಟು ಪರಿಣಾಮ ಬೀರುತ್ತೆ ಆಡಿಯನ್ಸ್ ಮೇಲೆ. ಇತ್ತೀಚೆಗೆ ನಾವು ನೋಡ್ಬೋದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇರ್ಬೋದು, ಈ ರೀತಿನೇ ನಾವು ಸುದ್ದಿಗಳನ್ನ ನೋಡ್ತಾ ಇರ್ತೀವಿ. ಅಕ್ಕಪಕ್ಕನೂ ಇದೇ ರೀತಿ ಕಾಣಿಸ್ಕೊಳ್ತೀವಿ. ಸೊ ಸಿನಿಮಾಗಳು ಪ್ರೇರಣೆ ಇರಬಹುದು, ಯಾವ ರೀತಿ ಸಂದೇಶವನ್ನ ಕೊಡಬಹುದು? ಮನೆ ಸಿನಿಮಾಗಳಲ್ಲಿ ಏನು ಗೊತ್ತಾ, ಒಂದು ಕೆಟ್ಟದ್ದು ಇರುತ್ತೆ, ಒಳ್ಳೇದು ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಬಟ್ ಅದರಲ್ಲಿ ಯಾವ ತಗೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಈಗ ನಾವು ಒಡಿ ಚುಚ್ಚಿ ಕಡಿ ಬಡಿ ಅಂತೀವಿ ಅಲ್ವಾ? ಸೊ ಅದರಲ್ಲಿ ಒಂದು ಏನಾದರೂ ಒಂದು ಮಾರಲ್ ಕೊಟ್ಟಿರ್ತೀವಿ. ಇವ್ರು ಒಡಿ ಬಡಿ ಕಡಿ ಅಂದ್ಕೊಂಡೆ ಹೋದ್ರೆ ಕಷ್ಟ ಆಗ್ಬಿಡ್ತದೆ. ಅದಕ್ಕೊಂದು ಏನಾದ್ರು ಮಾರಲ್ ಉದ್ದೇಶ ಇರ್ತಲ್ಲ. ಹಿಂಗಾದ್ರೆ ಹಿಂಗಾಗುತ್ತೆ ಅಂತ ಹೇಳಿರ್ತೀವಲ್ಲ, ಅವ್ರು ಅದನ್ನು ತಗೊಳ್ಳಲ್ಲ, ಇದನ್ನು ತಗೋತಾರೆ. ಬ್ಲಡ್ ಅರಿಯೋದು ಇದ್ದೋರಿದು ನೋಡ್ರಿ ಅಂತ ಬಿಟ್ಟು ಹೋಗೋದು. ಒಂದು ದಿವಸ ಲವ್ ಮಾಡ್ಬಿಟ್ಟು 2nd ಡೇ ಬಿಟ್ಟು ಹೋಗೋದು, ಇದನ್ನು ತಗೋತಾರೆ. ಫ್ಯೂಚರ್ ನಾಳೆ ದಿವಸ ಮತ್ತೇನು ಪ್ರಾಬ್ಲಮ್ ಆಗುತ್ತೆ ಅದನ್ನು ನೋಡಲ್ಲ. ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರೋದ್ರಿಂದ ನನಗೆ ತಿಳಿದ ಮಟ್ಟಿಗೆ ನೀವು ಪಾಸಿಟಿವ್ನ ತೊಗೊಂಡೋಗಿ ಅಂತ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ ಮಗ, ನೀನು ಕೇಳಿದ ಕ್ವಶನ್ ಚೆನ್ನಾಗಿದೆ. ಈ ಯಾವುದು ಯೂಟ್ಯೂಬಲ್ಲಿ ತಗೋ, ನ್ಯೂಸಲ್ಲಿ ತಗೋ, ಎಲ್ಲ ತಗೋ, ಯಾವ್ದಾರ ಪಾಸಿಟಿವ್ ಆಗಿ ನೀವು ಹೇಳಿ ಮಗನೆ. ಲೈಕ್ಸ್ ನೋಡಿದೆ ಕಂದ, 10ಕ್ಕೆ 11ಕ್ಕೆ 12ಕ್ಕೆ. ಇಲ್ಲ ಇದನ್ನೇ ತೊಗೊಂಡು ಪ್ರೇಮ್ ಹಿಂಗೆ ಅಂದ, ಪ್ರೇಮ್ ಎಲ್ಲ ಸಿಗಾಕಂಡ ಅಂದ ತಕ್ಷಣ 1,00,000 1 ಮಿಲಿಯನ್ ಆಗುತ್ತೆ. ಹಿಂಗೆ ಮಗನೆ ಏನು ಮಾಡೋಕ್ಕಾಗಲ್ಲ. ಮನಸ್ಥಿತಿಗಳು ಅವ್ರವ್ರ ಮನಸ್ಥಿತಿಗಳು ಹಂಗಿದೆ. ಬಟ್ ನಾವು ಚೇಂಜ್ ಮಾಡ್ಕೋಬೇಕು. ನಾವಂತೂ ಚೇಂಜ್ ಮಾಡೋಕ್ಕಾಗಲ್ಲ ಮಗ. ನಾವೆಲ್ಲರೂ ಕೂರಿಸ್ಕೊಂಡು ಭಾಷಣ ಮಾಡ್ಕೊಂಡು ಚೇಂಜ್ ಮಾಡೋಕ್ಕೆ ಅಂತೂ ಸಾಧ್ಯ ಇಲ್ಲ. ಅವ್ರವ್ರಿಗೆ ಆಗಬೇಕು, ಅವ್ರವ್ರ ಮನಸ್ಥಿತಿಗಳು ಚೇಂಜ್ ಆಗಬೇಕು. ಅದ್ರಲ್ಲಿ ಚೇಂಜ್ ಆದರೆ ಅದು ಅವರ ಇಷ್ಟ.